ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಸ್ಯಾಟರ್ಡೆ. ಅಮ್ಮನವರೆಲ್ಲ ಈಗ ಪೂಜೆಗೆ ಹೋಗ್ತಾ ಇದ್ದಾರೆ. ಗಂಟೆ 2:15 ಆಯಿತು. ಅವರು ಪೂಜೆಗೆ ಹೊರಡ್ತಾ ಇದ್ದಾರೆ. ಮಳೆ ಇವತ್ತು ಅಷ್ಟೊಂದು ಇಲ್ಲ, ಒಳ್ಳೆ ಬಿಸಿಲು ಉಂಟು. ಹಾಗೆ ಮದ್ದು ಬಿಡೋರೆಲ್ಲ ಬಂದಿದ್ದಾರೆ ಗೈಸ್. ಹಾಗಾಗಿ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗೆ ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇನ್ನು ಕಾಡಿನಲ್ಲಿ ಎಲ್ಲ ಹೋಗ್ಲಿಕ್ಕುಂಟು, ದನ ಕರ್ಕೊಂಡು ಬರಲಿಕ್ಕೆ. ಅಮ್ಮ ಬಿಟ್ಟೋಗಿದ್ದಾರೆ, ಹಾಲು ಇವತ್ತು ತೆಗಿಲಿಲ್ಲ. ಕಂಚೋಲ್ ಗೈಸ್, ಕಂಚೋಲ್ ಇದು ನಾಳೆ ಪದಾರ್ಥ ಮಾಡಬೇಕು. ಅಮ್ಮ ತಂದಿದ್ದಾರೆ ಇವತ್ತು. ಇದು ನಮ್ಮದೇ ಗಿಡದಲ್ಲಿ ಆದದ್ದು. ಮೊನ್ನೆ ನಾನು ನಿಮಗೆ ತೋರಿಸಿದೆ ಅಲ್ಲ, 3 ಉಂಟಂತ ಹೇಳಿ. ಅದು 3 ನೋಡಿ ಇಷ್ಟು ದೊಡ್ಡದಾಗಿದೆ. ತೆಗೆದಿದ್ದಾರೆ ಅಮ್ಮ. ಈಗ ನಾಳೆ ಇದನ್ನು ಪದಾರ್ಥ ಮಾಡಬೇಕು. ನೋಡಿ 3 ಒಟ್ಟಿಗೆ ಹಾಕಿ ಪದಾರ್ಥ ಮಾಡಬೇಕು. ಊರಿದ್ದೆ ಅಲ್ಲ, ಸೊ ಒಳ್ಳೆಯದಾಗ್ತದೆ. ಗಂಟೆ 4 ಕಳೆಯಿತು. ನಾನಿಲ್ಲಿ ಟೀ ಮಾಡ್ತಾ ಇದ್ದೇನೆ. ಟೀ ಕುಡಿದು ಆಮೇಲೆ ಈಗ ಒಂದು ಮಳೆ ಬರ್ತಾ ಉಂಟು. ಮಳೆ ಬಂದಾದಮೇಲೆ ಮತ್ತೆ ಹೋಗುವ ಅಂತೇಳಿ. ಮಳೆ ಬರುವ ಮೊದಲು ನಾನು ಅವಳನ್ನು ತರಬೇಕಂತ ಇದ್ದೆ. 3 ದನ ಉಂಟು. 1 ದನ ಆಂಟಿ ಬಿಡ್ತಾರೆ, ಅದು ತುಂಬ ಜೋರು ಉಂಟು ಕಪ್ಪಿದ್ದು. ಅದನ್ನು ಆಂಟಿ ಬಿಡ್ತಾರೆ. ಮತ್ತು ಹಸ್ಬೆಂಡ್ ಇಲ್ಲಿ ಕಟ್ಟುವರು, ಅದು ಕಟ್ಟಲಿಕ್ಕೆ ಕೂಡ ಬಿಡೋದಿಲ್ಲ. ಮತ್ತೆ 2 ದನವನ್ನು ನಾನೇ ತಗೊಂಡು ಬರ್ತೇನೆ. ಗೈಸ್, ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ನೀರು ನಿಂತಿದೆ ನೋಡಿ, ಅದು ಯಾವಾಗಲೂ ಇರ್ತದೆ. ಮತ್ತು ದಾರಿಯಲ್ಲಿ ಸ್ವಲ್ಪ ಸ್ವಲ್ಪ ಅಂತೇಳಿ ನಿಂತಿರ್ತದೆ ಎಷ್ಟಾದರೂ. ಈಗ ನಾನು ತಗೊಂಡು ಬರೋದಿಲ್ಲ ಅವಳನ್ನು. 4 ಗಂಟೆಗೆ ಹೋಗಿ ತಗೊಂಡು ಬರ್ತೇನೆ. ಈಗ ಜಸ್ಟ್ ನೋಡಿ ಬರ್ತೇನೆ ಒಮ್ಮೆ. ಉಳಿದ 2 ಕೂಡ ದನ ಉಂಟಲ್ಲ, ಅದನ್ನು ಆಂಟಿ ತರ್ತೇನೆ ಅಂತ ಹೇಳಿದ್ದಾರಲ್ಲ, ನೋಡುವ ಎಂತ ಅಂತೇಳಿ. ಅದು ನನಗೆ ನಟ್ಟಿಸಿಕೊಂಡು ಬರ್ತದೆ ಒಂದು, ಅದಕ್ಕೆ ಎಷ್ಟು ಇದು ಮಾಡಿದರೂ ಗೊತ್ತಾನೇ ಇಲ್ಲ. ಹಾಗಾಗಿ ಅದನ್ನು ತರುವುದಿಲ್ಲ. ಆಂಟಿ ಹತ್ರ ಹೇಳಿದ್ದೇನೆ ತರಲಿಕ್ಕೆ. ಈಗ ನಾನು ತರುವ ದನವನ್ನು ನೋಡಿ ಬರುವ, ಎಲ್ಲಿದ್ದಾಳೆ ಅಂತ. ಆಂಟಿಯವರ ದನ ಎಲ್ಲ ಇದೆ ಇಲ್ಲಿ ನೋಡಿ. ಇಲ್ಲಿ ತುಂಬ ದನ ಇದೆ ಇವತ್ತು. ಇವಳು ನಮ್ಮ ಅವಳೆ, ಆದರೆ ನನಗೆ ಗುರ್ತವೇ ಸಿಗೋದಿಲ್ಲ. ಚೇಂಜ್ ಆಗಿದ್ದಾಳೆ ಇವಾಗ, ಅಲ್ವಾ? ಯಾರಲ್ಲೇ ಕಾಲೆ ಮಣ್ಣೆಲ್ಲ ನೋಡಿ ಗೈಸ್, ಎಲ್ಲ ಇದರಲ್ಲಿ ಮಣ್ಣು. ಏನು ಹೋಗೋದಾ? ಹಾಂ, ಇವಳನ್ನು ಕರ್ಕೊಂಡು ಹೋದರೆ ಈಗ ಎಲ್ಲಿಂದೆಲ್ಲ ಆಗ್ತದೆ, ಹಾಗೆ ಹೋಗ್ತಾಳ ಅಂತ ಗೊತ್ತಾಗೋದಿಲ್ಲ ನನಗೆ. ಹೋಗುವನಾ? ಹಾಂ, ಹೋಗುವ. ಇಲ್ಲ, ಬಿಳಿ ಕಪ್ಪು ಎಲ್ಲಿ ಉಂಟು? ಇಲ್ಲಿದ್ದಾಳೆ ನಮ್ಮ ಬಿಳಿ ಕಪ್ಪು. ಈಗ ಇಲ್ಲಿ ಅವಳು ಇತ್ತೀಚೆ ಬೇಗ ಬರುವುದಿಲ್ಲ, ಅವಳಿಗೆ ತುಂಬ ಟೈಮ್ ಬೇಕು. ಮತ್ತೆ ನೋಡಿ, ಅದು ಬಿಳಿ ಮತ್ತು ಕಪ್ಪಲ್ಲಿ ನೋಡ್ತಾ ಉಂಟು. ಅದು ತುಂಬ ಜೋರು ನಮ್ಮದು. ಅದಕ್ಕೆ ಅಮ್ಮವೇ ಆಗಬೇಕು, ಇಲ್ಲದ್ರೆ ಹಸ್ಬೆಂಡ್ ಆಗಬೇಕು. ಮತ್ತು ಆಂಟಿಗೆಲ್ಲ ಕೇಳ್ತದೆ, ನನಗೆ ಕೇಳೋದೇ ಇಲ್ಲ. ಅದು ಜೋರು, ಅದನ್ನು ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ. ಈಗ ಬಿಟ್ಟರು ಕೂಡ ನಾನು ಹಟ್ಟಿಯಲ್ಲಿ ಕಟ್ಟಾಕ್ಲಿಕ್ಕೆ ನನಗೆ ಆಗೋದಿಲ್ಲ. ಇವಳು ಇವತ್ತು ಮೇಯುವುದರಲ್ಲೇ ಇದ್ದಾಳೆ, ನನ್ನನ್ನು ನೋಡಲೇ ಇಲ್ಲ. ತುಂಬ ದನ ಇದೆ ನೋಡಿ, ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ತುಂಬ ಇದೆ. ಇನ್ನು ಕೊಂಡೋಗ್ಬೇಕಷ್ಟೇ ಆಂಟಿಯವರು. ನಾನು ಇವಳು ನನ್ನನ್ನೇ ನೋಡ್ತಾಳೆ. ಈಗ ಕೊಂಡೋಗುವ, ಹೋಗುವನಾ? ಆಂಟಿ ಬಂದು ಮತ್ತೆ ಹುಡುಕ್ಲಿಲ್ಲದ್ರೆ ಸಾಕು. ಹೇಗೆ ಸುತ್ತಿ ಹಾಕಿದೆ ಅಂತ ಹೇಳಿದರೆ ಎಂತ ಇದ್ರೂ ಗೊತ್ತಾಗೋದಿಲ್ಲ. ಒಂದು ಚಿಕ್ಕ ಹಾವು ಹೋಯಿತು, ಅದು ಹಾವೇನ ಎಂತ ಅಂತಲೂ ಗೊತ್ತಿಲ್ಲ. ಕಾಲಿಡ್ಲಿಕ್ಕೆ ಈ ಬಲ್ಲೆಯಲ್ಲಿ ಹೆದರಿಕೆ ಆಗ್ತದೆ ಗೈಸ್. ಎಂತ ಇದ್ರೂ ಕೂಡ ಗೊತ್ತಾಗೋದಿಲ್ಲ ಅಲ್ಲ. ನೋಡಿ, ಹೋಗ್ತಾ ಇದ್ದಾಳೆ ಎದುರುಗಡೆಯಿಂದ. ಬಿಟ್ಟದ್ದು ಭಾರಿ ಖುಷಿ ಆಯಿತು. ದೊಡ್ಡ ಹಾವು ಗೈಸ್, ಯೋಚಿಸುವಾಗ ಹೆದರಿಕೆ ಆಗ್ತದೆ. ಅದು ನನಗೆ ಚಿಕ್ಕ, ಅದರ ಬಾಲ ಮಾತ್ರ ಕಂಡದ್ದು, ಬಟ್ ಅದು ದೊಡ್ಡದಿತ್ತು. ಏನು ಅದಕ್ಕೆ ಕಾಲಿಡೋದು ನಾನು ಪುಣ್ಯ.
ಇದು ಪ್ರವೀಣ ನನ್ನದ್ದ ಅಂತ ಚಿಕ್ಕದು. ಈಗ ಇವಳು ಎಲ್ಲಿಂದ ಹೋಗ್ತಾಳೆ ಅಂತ ನೋಡಬೇಕು. ಇವಳದು ಉಪದ್ರ ಅದೇ, ಇದ್ದ ಬಲ್ಲೆಯಲ್ಲೆಲ್ಲ ಹೋಗುದು. ಮತ್ತು ಬೇರೆ ದನವನ್ನು ಕೂಡ ನೋಡಲಿಕ್ಕೆ ಉಂಟು. ಯಾರೆಲ್ಲ ಇದ್ದಾರೆ, ನಾನೇ ಮೊದಲು ಹೋಗೋದಾ ಅಥವಾ ನನಗಿಂತ ಮತ್ತೆ ಬರಲಿಕ್ಕಿದ್ದಾರಾ ಅಂತ. ಈಗ ಅವಳನ್ನೆಲ್ಲ ನೋಡಿ ಆಯಿತು. ಈ ಬದಿಯಿಂದ ತಿರುಗಿದ್ಲು. ಗೈಸ್, ದನಗಳನ್ನೆಲ್ಲ ಕಟ್ಟಿ ಆಯಿತು, ಎಲ್ಲವನ್ನು ತಗೊಂಡು ಬಂದಾಯಿತು. ಬಿಳಿ ಕಪ್ಪು ಅದನ್ನೆಲ್ಲ ತಗೊಂಡು ಬಂದಾಯಿತು. ಆಗ ನಾನು ಚಾರ್ಜಿಗೆ ಇಟ್ಟಿದ್ದೆ ಮೊಬೈಲ್. ಅವಳನ್ನು ಕರ್ಕೊಂಡು ಬರುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಹಾವು ಗೈಸ ಈಗಲೂ ಜುಮ್ಮ ಅಂತಲೇ ಅನಿಸ್ತದೆ ನನಗೆ. ಅದರ ಬಾಲ ಮಾತ್ರ ಕಂಡದ್ದು, ಅದು ಸ್ವಲ್ಪ ಹೋಗುವ, ಬಟ್ ಅದು ತಿರುಗಿ ಆ ಕಡೆ ಹೋಗುವಾಗ ದೊಡ್ಡದಿತ್ತು. ಏನೋ ಕಾಲು ಏನು ಇಡಲಿಲ್ಲ, ಅದು ಬಳ್ಳಿಯಲ್ಲಿ ಕಾಣೋದು ಕೂಡ ಇಲ್ಲ ಸರಿಯಾಗಿ. ತುಂಬ ಇದಿತ್ತಲ್ಲ, ಹಾಗೆ ಅದು ಈಚಿಂದ ಆಚೆ ಪಾಸ್ ಆಗ್ತಿದ್ದದೆ ಏನಂತಂದು ಗೊತ್ತಿಲ್ಲ. ಏನೋ ದೇವರೇ ಕಾಪಾಡಿದ್ದು ಒಂದು ಕಡೆಯಿಂದ. ಹಾಗೆ ಗೈಸ್, ಇವತ್ತಿನದ್ದು ಒಂದು ಚಿಕ್ಕ ಬ್ಲಾಗ್. ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಯಾವಾಗಲೂ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೈ ಬಾಯ್, ಟೇಕ್ ಕೇರ್. ನಾಳೆಯ ವಿಡಿಯೋನೊಂದಿಗೆ ಸಿಗೋಣ.